ಆಂಜನೇಯ ಸ್ವಾಮಿ ಡಿಜಿಟಲ್ ಪೇಮೆಂಟ್ ಅನ್ನ ಕೂಡ ರದ್ದು ಮಾಡಲಾಗಿದೆ. ಡಿಜಿಟಲ್ ಪೇಮೆಂಟ್ ಸ್ಕ್ಯಾನರ್ ಅನ್ನ ಮುಜರಾಯಿ ಇಲಾಖೆ ಅಧಿಕಾರಿಗಳು ಬಿಸಾಡಿದ್ದಾರೆ. ದೇಗುಲದ ಎಲ್ಲಾ ಡಿಜಿಟಲ್ ಸ್ಕ್ಯಾನರ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮುಜರಾಯಿ ಇಲಾಖೆಯ ಸ್ಕ್ಯಾನರ್ ಅನ್ನು ಇರಿಸಲಾಗಿದೆ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ವಶಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಕೌಂಟ್ ಅನ್ನು ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ. ದೇಗುಲದ ಆಡಳಿತದ ಅಕೌಂಟ್ ಸೀಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ದೇವಾಲಯಕ್ಕೆ ಸೇರಿರುವ ಒಟ್ಟು 3 ಅಕೌಂಟ್ಗಳನ್ನು ಜಪ್ತಿ ಮಾಡ್ತಾ ಇದ್ದಾರೆ ಮುಜರಾಯಿ ಅಧಿಕಾರಿಗಳು. ಹೆಂಗಾಗಿದೆ ಅಂದ್ರೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ವರ್ಸಸ್ ಸರ್ಕಾರ ಮುಜರಾಯಿ ಇಲಾಖೆ ಅನ್ನೋ ಪರಿಸ್ಥಿತಿ. ಮುಜರಾಯಿ ಇಲಾಖೆ ಸುಪರ್ದಿಗೆ ದೇವಾಲಯವನ್ನ ತೆಗೆದುಕೊಳ್ಳಲಾಗಿದೆ. ಈ ದೇವಸ್ಥಾನಕ್ಕೆ ಮೇಡಮ್ 106 ವರ್ಷಗಳ ಇತಿಹಾಸ ಇದೆ. ನಾವೆಲ್ಲರೂ ಕೂಡ ಬೆಳೆದಿದ್ದೀವಿ. ಭಕ್ತರ ನಮ್ಮ ಸಂತೋಷಕ್ಕೆ ಭಕ್ತಿಗೆ ಮಾಡ್ತಾ ಇದ್ದೀವಿ. ಮುಜರಾಯಿ ಇಲಾಖೆ ಇಲ್ಲಿ ಬರುವಂತದ್ದು ಅವಶ್ಯಕತೆ ಇರಲಿಲ್ಲ. ಅವರು ಟ್ರಸ್ಟ್ ಇದೆ, ಟ್ರಸ್ಟ್ ಒಳಗಡೆ ತಪ್ಪಾಗಿದೆ, ಅದನ್ನ ಸರಿಪಡ್ಕೊಂಡಿದ್ದಾರೆ. ಮುಜರಾಯಿ ಇಲಾಖೆ ಬಂದಾಕ್ಷಣಕ್ಕೆ ಇದು ಸೊರೋಗ್ತೈತೆ ಅಂತಿಲ್ಲ. ನಮ್ ಸಣ್ಣದು ಉದಾಹರಣೆ ಕೊಡ್ತೀನಿ. ಮೇಲ್ಕೋಟೆ ಒಳಗಡೆ ಸುಮಾರು ವರ್ಷದಿಂದ ಮುಜರಾಯಿ ಇಲಾಖೆಯ ಒಂದು ಅಧೀನದಲ್ಲಿದೆ. ಅಲ್ಲಿ ಒಡವೆ ವಸ್ತ್ರ ಎಲ್ಲ ಲ್ಯಾಪ್ಸ್ ಆಗಿದೆ ಅಂತೇಳಿ ಪೇಪರ್ನೆಲ್ಲ ನೋಡಿದೀವಿ. ಇಲ್ಲಿ ಬಂದ್ರೆ ಇಲ್ಲಿ ಆಗಲ್ವಾ? ಇಲ್ಲೂ ಆಗುತ್ತೆ. ಅವರಿದ್ರು ಆಗುತ್ತೆ, ಇವರಿದ್ರು ಆಗುತ್ತೆ. ಭಗವಂತ ಒಬ್ನೇ ಶಾಶ್ವತ. ಮನುಷ್ಯರು ತಪ್ಪು ಮಾಡ್ತಾರೆ, ತಪ್ಪಾಗಿದೆ, ತಿದ್ಕೋಬಹುದು. ಸರ್ಕಾರ ಈಗ ಇಲ್ಲೊಂದು ಸಣ್ಣ ತಪ್ಪಾಗಿದೆ ದೇವಸ್ಥಾನದಲ್ಲಿ, ಅದನ್ನ ತಿದ್ದುಕೊಳ್ಳೋಕೆ ಅವಕಾಶ ಕೊಡಿ. ಒಂದು 5-6 ವರ್ಷದಿಂದ 10 ವರ್ಷದಿಂದನೂ ನೀರು ತುಂಬಿಕೊಂಡು ಒಳಗೆ ಬರ್ತದೆ. ಸರ್ಕಾರದ ಬಗ್ಗೆ ಅದಕ್ಕೆ ಗಮನ ಹರಿಸ್ಕೊಳ್ಳೋಕೆ ಗೊತ್ತಿಲ್ವಾ? ಇದನ್ನ ಅದು ಒಂದು ತಿಂಗಳೊಳಗೆ ಒಂದು ಪವರ್ ತಗೋತಾವ್ರಲ್ವಾ? ಇದಕ್ಕೆ ಎಷ್ಟಾರು ದೇವಸ್ಥಾನಗಳಿದೆ, ಬೇಜಾನ್ ದೇವಸ್ಥಾನ ಇದೆಯಲ್ವಾ? ಹಿಂದೂಗಳ ದೇವಸ್ಥಾನ ಒಂದಿನ ಮುಜರಾಯಿ ತಗೋಬೇಕಾ? ಬೇರೆದು ಇಲ್ವಾ? ತಗೋಬೋದಲ್ವಾ? ಯಾಕೆ ತಗೊಳ್ಳಲ್ಲ ಅದನ್ನ? ಅವರೆಲ್ಲ ಒಗ್ಗಟ್ಟಾಗಿದ್ದಾರೆ. ನಮ್ಮ ಜನದಲ್ಲಿ ಏನಂದ್ರೆ, ನಮ್ಮ ಕನ್ನಡಿಗರಲ್ಲಿ ಒಗ್ಗಟ್ಟು ಇಲ್ದಿರೋದ ಒಂದು ಲೂಪು. ಕರೆಕ್ಟ್ರಾ? ನಮ್ಮ ಕನ್ನಡಿಗರು ಒಂದೇ ಒಂದು ತಪ್ಪಿರೋದ್ರಿಂದ ಜನ ಈ ತರ ಬೀಳ್ತಾ ಇರೋದು. ಫಸ್ಟ್ ನಮಗೆ ದೇವಸ್ಥಾನ ನೀರು ನುಗ್ಗೋದನ್ನ 10 ವರ್ಷದಿಂದ ಸತತವಾಗಿದೆ. ಸ್ಯಾಂಕ್ಷನ್ ಸ್ಟಾಪ್ ಆಗಿಲ್ಲ. ಸ್ಯಾಂಕ್ಷನ್ ಕೆಲಸ ಸ್ಟಾರ್ಟ್ ಆಗಿ ಕೆಲಸ ವರ್ಕ್ ಆರ್ಡರ್ ಆಗಿದೆ, ಇನ್ನು ವರ್ಕ್ ಶುರು ಮಾಡಿಲ್ಲ. ಗಾಳಿ ಆಂಜನೇಯ ಸ್ವಾಮಿ ಡಿಜಿಟಲ್ ಪೇಮೆಂಟ್ ಅನ್ನ ಕೂಡ ರದ್ದು ಮಾಡಲಾಗಿದೆ. ಡಿಜಿಟಲ್ ಪೇಮೆಂಟ್ ಸ್ಕ್ಯಾನರ್ ಅನ್ನ ಮುಜರಾಯಿ ಇಲಾಖೆ ಅಧಿಕಾರಿಗಳು ಬಿಸಾಡಿದ್ದಾರೆ. ದೇಗುಲದ ಎಲ್ಲಾ ಡಿಜಿಟಲ್ ಸ್ಕ್ಯಾನರ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮುಜರಾಯಿ ಇಲಾಖೆಯ ಸ್ಕ್ಯಾನರ್ ಅನ್ನು ಇರಿಸಲಾಗಿದೆ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ವಶಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಕೌಂಟ್ ಅನ್ನು ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ. ದೇಗುಲದ ಆಡಳಿತದ ಅಕೌಂಟ್ ಸೀಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ದೇವಾಲಯಕ್ಕೆ ಸೇರಿರುವ ಒಟ್ಟು 3 ಅಕೌಂಟ್ಗಳನ್ನು ಜಪ್ತಿ ಮಾಡ್ತಾ ಇದ್ದಾರೆ ಮುಜರಾಯಿ ಅಧಿಕಾರಿಗಳು. ಹೆಂಗಾಗಿದೆ ಅಂದ್ರೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ವರ್ಸಸ್ ಸರ್ಕಾರ ಮುಜರಾಯಿ ಇಲಾಖೆ ಅನ್ನೋ ಪರಿಸ್ಥಿತಿ. ಮುಜರಾಯಿ ಇಲಾಖೆ ಸುಪರ್ದಿಗೆ ದೇವಾಲಯವನ್ನ ತೆಗೆದುಕೊಳ್ಳಲಾಗಿದೆ. ಈ ದೇವಸ್ಥಾನಕ್ಕೆ ಮೇಡಮ್ 106 ವರ್ಷಗಳ ಇತಿಹಾಸ ಇದೆ. ನಾವೆಲ್ಲರೂ ಕೂಡ ಬೆಳೆದಿದ್ದೀವಿ. ಭಕ್ತರ ನಮ್ಮ ಸಂತೋಷಕ್ಕೆ ಭಕ್ತಿಗೆ ಮಾಡ್ತಾ ಇದ್ದೀವಿ. ಮುಜರಾಯಿ ಇಲಾಖೆ ಇಲ್ಲಿ ಬರುವಂತದ್ದು ಅವಶ್ಯಕತೆ ಇರಲಿಲ್ಲ. ಅವರು ಟ್ರಸ್ಟ್ ಇದೆ, ಟ್ರಸ್ಟ್ ಒಳಗಡೆ ತಪ್ಪಾಗಿದೆ, ಅದನ್ನ ಸರಿಪಡ್ಕೊಂಡಿದ್ದಾರೆ. ಮುಜರಾಯಿ ಇಲಾಖೆ ಬಂದಾಕ್ಷಣಕ್ಕೆ ಇದು ಸೊರೋಗ್ತೈತೆ ಅಂತಿಲ್ಲ. ನಮ್ ಸಣ್ಣದು ಉದಾಹರಣೆ ಕೊಡ್ತೀನಿ. ಮೇಲ್ಕೋಟೆ ಒಳಗಡೆ ಸುಮಾರು ವರ್ಷದಿಂದ ಮುಜರಾಯಿ ಇಲಾಖೆಯ ಒಂದು ಅಧೀನದಲ್ಲಿದೆ. ಅಲ್ಲಿ ಒಡವೆ ವಸ್ತ್ರ ಎಲ್ಲ ಲ್ಯಾಪ್ಸ್ ಆಗಿದೆ ಅಂತೇಳಿ ಪೇಪರ್ನೆಲ್ಲ ನೋಡಿದೀವಿ. ಇಲ್ಲಿ ಬಂದ್ರೆ ಇಲ್ಲಿ ಆಗಲ್ವಾ? ಇಲ್ಲೂ ಆಗುತ್ತೆ. ಅವರಿದ್ರು ಆಗುತ್ತೆ, ಇವರಿದ್ರು ಆಗುತ್ತೆ. ಭಗವಂತ ಒಬ್ನೇ ಶಾಶ್ವತ. ಮನುಷ್ಯರು ತಪ್ಪು ಮಾಡ್ತಾರೆ, ತಪ್ಪಾಗಿದೆ, ತಿದ್ಕೋಬಹುದು. ಸರ್ಕಾರ ಈಗ ಇಲ್ಲೊಂದು ಸಣ್ಣ ತಪ್ಪಾಗಿದೆ ದೇವಸ್ಥಾನದಲ್ಲಿ, ಅದನ್ನ ತಿದ್ದುಕೊಳ್ಳೋಕೆ ಅವಕಾಶ ಕೊಡಿ. ಒಂದು 5-6 ವರ್ಷದಿಂದ 10 ವರ್ಷದಿಂದನೂ ನೀರು ತುಂಬಿಕೊಂಡು ಒಳಗೆ ಬರ್ತದೆ. ಸರ್ಕಾರದ ಬಗ್ಗೆ ಅದಕ್ಕೆ ಗಮನ ಹರಿಸ್ಕೊಳ್ಳೋಕೆ ಗೊತ್ತಿಲ್ವಾ? ಇದನ್ನ ಅದು ಒಂದು ತಿಂಗಳೊಳಗೆ ಒಂದು ಪವರ್ ತಗೋತಾವ್ರಲ್ವಾ? ಇದಕ್ಕೆ ಎಷ್ಟಾರು ದೇವಸ್ಥಾನಗಳಿದೆ, ಬೇಜಾನ್ ದೇವಸ್ಥಾನ ಇದೆಯಲ್ವಾ? ಹಿಂದೂಗಳ ದೇವಸ್ಥಾನ ಒಂದಿನ ಮುಜರಾಯಿ ತಗೋಬೇಕಾ? ಬೇರೆದು ಇಲ್ವಾ? ತಗೋಬೋದಲ್ವಾ? ಯಾಕೆ ತಗೊಳ್ಳಲ್ಲ ಅದನ್ನ? ಅವರೆಲ್ಲ ಒಗ್ಗಟ್ಟಾಗಿದ್ದಾರೆ. ನಮ್ಮ ಜನದಲ್ಲಿ ಏನಂದ್ರೆ, ನಮ್ಮ ಕನ್ನಡಿಗರಲ್ಲಿ ಒಗ್ಗಟ್ಟು ಇಲ್ದಿರೋದ ಒಂದು ಲೂಪು. ಕರೆಕ್ಟ್ರಾ? ನಮ್ಮ ಕನ್ನಡಿಗರು ಒಂದೇ ಒಂದು ತಪ್ಪಿರೋದ್ರಿಂದ ಜನ ಈ ತರ ಬೀಳ್ತಾ ಇರೋದು. ಫಸ್ಟ್ ನಮಗೆ ದೇವಸ್ಥಾನ ನೀರು ನುಗ್ಗೋದನ್ನ 10 ವರ್ಷದಿಂದ ಸತತವಾಗಿದೆ. ಸ್ಯಾಂಕ್ಷನ್ ಸ್ಟಾಪ್ ಆಗಿಲ್ಲ. ಸ್ಯಾಂಕ್ಷನ್ ಕೆಲಸ ಸ್ಟಾರ್ಟ್ ಆಗಿ ಕೆಲಸ ವರ್ಕ್ ಆರ್ಡರ್ ಆಗಿದೆ, ಇನ್ನು ವರ್ಕ್ ಶುರು ಮಾಡಿಲ್ಲ. ಗಾಳಿ ಆಂಜನೇಯ ಸ್ವಾಮಿ ಡಿಜಿಟಲ್ ಪೇಮೆಂಟ್ ಅನ್ನ ಕೂಡ ರದ್ದು ಮಾಡಲಾಗಿದೆ. ಡಿಜಿಟಲ್ ಪೇಮೆಂಟ್ ಸ್ಕ್ಯಾನರ್ ಅನ್ನ ಮುಜರಾಯಿ ಇಲಾಖೆ ಅಧಿಕಾರಿಗಳು ಬಿಸಾಡಿದ್ದಾರೆ. ದೇಗುಲದ ಎಲ್ಲಾ ಡಿಜಿಟಲ್ ಸ್ಕ್ಯಾನರ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮುಜರಾಯಿ ಇಲಾಖೆಯ ಸ್ಕ್ಯಾನರ್ ಅನ್ನು ಇರಿಸಲಾಗಿದೆ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ವಶಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಕೌಂಟ್ ಅನ್ನು ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ. ದೇಗುಲದ ಆಡಳಿತದ ಅಕೌಂಟ್ ಸೀಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ದೇವಾಲಯಕ್ಕೆ ಸೇರಿರುವ ಒಟ್ಟು 3 ಅಕೌಂಟ್ಗಳನ್ನು ಜಪ್ತಿ ಮಾಡ್ತಾ ಇದ್ದಾರೆ ಮುಜರಾಯಿ ಅಧಿಕಾರಿಗಳು.
ಹೆಂಗಾಗಿದೆ ಅಂದ್ರೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ವರ್ಸಸ್ ಸರ್ಕಾರ ಮುಜರಾಯಿ ಇಲಾಖೆ ಅನ್ನೋ ಪರಿಸ್ಥಿತಿ. ಮುಜರಾಯಿ ಇಲಾಖೆ ಸುಪರ್ದಿಗೆ ದೇವಾಲಯವನ್ನ ತೆಗೆದುಕೊಳ್ಳಲಾಗಿದೆ. ಈ ದೇವಸ್ಥಾನಕ್ಕೆ ಮೇಡಮ್ 100 ವರ್ಷಗಳ ಇತಿಹಾಸ ಇದೆ. ನಾವೆಲ್ಲರೂ ಕೂಡ ಬೆಳೆದಿದ್ದೀವಿ. ಭಕ್ತರ ನಮ್ಮ ಸಂತೋಷಕ್ಕೆ ಭಕ್ತಿಗೆ ಮಾಡ್ತಾ ಇದ್ದೀವಿ. ಮುಜರಾಯಿ ಇಲಾಖೆ ಇಲ್ಲಿ ಬರುವಂತದ್ದು ಅವಶ್ಯಕತೆ ಇರಲಿಲ್ಲ. ಅವರು ಟ್ರಸ್ಟ್ ಇದೆ, ಟ್ರಸ್ಟ್ ಒಳಗಡೆ ತಪ್ಪಾಗಿದೆ, ಅದನ್ನ ಸರಿಪಡ್ಕೊಂಡಿದ್ದಾರೆ. ಮುಜರಾಯಿ ಇಲಾಖೆ ಬಂದಾಕ್ಷಣಕ್ಕೆ ಇದು ಸೊರೋಗ್ತೈತೆ ಅಂತಿಲ್ಲ. ನಮ್ಮ ಸಣ್ಣದು ಉದಾಹರಣೆ ಕೊಡ್ತೀನಿ. ಮೇಲ್ಕೋಟೆ ಒಳಗಡೆ ಸುಮಾರು ವರ್ಷದಿಂದ ಮುಜರಾಯಿ ಇಲಾಖೆಯ ಒಂದು ಅಧೀನದಲ್ಲಿದೆ. ಅಲ್ಲಿ ಒಡವೆ ವಸ್ತ್ರ ಎಲ್ಲ ಲ್ಯಾಪ್ಸ್ ಆಗಿದೆ ಅಂತೇಳಿ ಪೇಪರ್ನೆಲ್ಲ ನೋಡಿದೀವಿ. ಇಲ್ಲಿ ಬಂದ್ರೆ ಇಲ್ಲಿ ಆಗಲ್ವಾ? ಇಲ್ಲೂ ಆಗುತ್ತೆ. ಅವರಿದ್ರು ಆಗುತ್ತೆ, ಇವರಿದ್ರು ಆಗುತ್ತೆ. ಭಗವಂತ ಒಬ್ಬನೇ ಶಾಶ್ವತ. ಮನುಷ್ಯರು ತಪ್ಪು ಮಾಡ್ತಾರೆ, ತಪ್ಪಾಗಿದೆ, ತಿದ್ಕೋಬಹುದು. ಸರ್ಕಾರ ಈಗ ಇಲ್ಲೊಂದು ಸಣ್ಣ ತಪ್ಪಾಗಿದೆ ದೇವಸ್ಥಾನದಲ್ಲಿ, ಅದನ್ನ ತಿದ್ದುಕೊಳ್ಳೋಕೆ ಅವಕಾಶ ಕೊಡಿ. ಒಂದು 5-6 ವರ್ಷದಿಂದ 10 ವರ್ಷದಿಂದನೂ ನೀರು ತುಂಬಿಕೊಂಡು ಒಳಗೆ ಬರ್ತದೆ. ಸರ್ಕಾರದ ಬಗ್ಗೆ ಅದಕ್ಕೆ ಗಮನ ಹರಿಸ್ಕೊಳ್ಳೋಕೆ ಗೊತ್ತಿಲ್ವಾ? ಇದನ್ನ ಅದು ಒಂದು ತಿಂಗಳೊಳಗೆ ಒಂದು ಪವರ್ ತಗೋತಾವ್ರಲ್ವಾ? ಇದಕ್ಕೆ ಎಷ್ಟಾರು ದೇವಸ್ಥಾನಗಳಿದೆ, ಬೇಜಾನ್ ದೇವಸ್ಥಾನ ಇದೆಯಲ್ವಾ? ಹಿಂದೂಗಳ ದೇವಸ್ಥಾನ ಒಂದಿನ ಮುಜರಾಯಿ ತಗೋಬೇಕಾ? ಬೇರೆದು ಇಲ್ವಾ? ತಗೋಬೋದಲ್ವಾ? ಯಾಕೆ ತಗೊಳ್ಳಲ್ಲ ಅದನ್ನ? ಅವರೆಲ್ಲ ಒಗ್ಗಟ್ಟಾಗಿದ್ದಾರೆ. ನಮ್ಮ ಜನದಲ್ಲಿ ಏನಂದ್ರೆ, ನಮ್ಮ ಕನ್ನಡಿಗರಲ್ಲಿ ಒಗ್ಗಟ್ಟು ಇಲ್ದಿರೋದ ಒಂದು ಲೂಪು. ಕರೆಕ್ಟ್ರಾ? ನಮ್ಮ ಕನ್ನಡಿಗರು ಒಂದೇ ಒಂದು ತಪ್ಪಿರೋದ್ರಿಂದ ಜನ ಈ ತರ ಬೀಳ್ತಾ ಇರೋದು. ಫಸ್ಟ್ ನಮಗೆ ದೇವಸ್ಥಾನ ನೀರು ನುಗ್ಗೋದನ್ನ 10 ವರ್ಷದಿಂದ ಸತತವಾಗಿದೆ. ಸ್ಯಾಂಕ್ಷನ್ ಸ್ಟಾಪ್ ಆಗಿಲ್ಲ. ಸ್ಯಾಂಕ್ಷನ್ ಕೆಲಸ ಸ್ಟಾರ್ಟ್ ಆಗಿ ಕೆಲಸ ವರ್ಕ್ ಆರ್ಡರ್ ಆಗಿದೆ, ಇನ್ನು ವರ್ಕ್ ಶುರು ಮಾಡಿಲ್ಲ. ಗಾಳಿ ಆಂಜನೇಯ ಸ್ವಾಮಿ ಡಿಜಿಟಲ್ ಪೇಮೆಂಟ್ ಅನ್ನ ಕೂಡ ರದ್ದು ಮಾಡಲಾಗಿದೆ. ಡಿಜಿಟಲ್ ಪೇಮೆಂಟ್ ಸ್ಕ್ಯಾನರ್ ಅನ್ನ ಮುಜರಾಯಿ ಇಲಾಖೆ ಅಧಿಕಾರಿಗಳು ಬಿಸಾಡಿದ್ದಾರೆ. ದೇಗುಲದ ಎಲ್ಲಾ ಡಿಜಿಟಲ್ ಸ್ಕ್ಯಾನರ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮುಜರಾಯಿ ಇಲಾಖೆಯ ಸ್ಕ್ಯಾನರ್ ಅನ್ನ ಇರಿಸಲಾಗಿದೆ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ವಶಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಕೌಂಟ್ ಅನ್ನು ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ. ದೇಗುಲದ ಆಡಳಿತದ ಅಕೌಂಟ್ ಸೀಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ದೇವಾಲಯಕ್ಕೆ ಸೇರಿರುವ ಒಟ್ಟು 3 ಅಕೌಂಟ್ಗಳನ್ನು ಜಪ್ತಿ ಮಾಡ್ತಾ ಇದ್ದಾರೆ ಮುಜರಾಯಿ ಅಧಿಕಾರಿಗಳು. ಹೆಂಗಾಗಿದೆ ಅಂದ್ರೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ವರ್ಸಸ್ ಸರ್ಕಾರ ಮುಜರಾಯಿ ಇಲಾಖೆ ಅನ್ನೋ ಪರಿಸ್ಥಿತಿ. ಮುಜರಾಯಿ ಇಲಾಖೆ ಸುಪರ್ದಿಗೆ ದೇವಾಲಯವನ್ನ ತೆಗೆದುಕೊಳ್ಳಲಾಗಿದೆ. ಈ ದೇವಸ್ಥಾನಕ್ಕೆ ಮೇಡಮ್ 100 ವರ್ಷಗಳ ಇತಿಹಾಸ ಇದೆ. ನಾವೆಲ್ಲರೂ ಕೂಡ ಬೆಳೆದಿದ್ದೀವಿ. ಭಕ್ತರ ನಮ್ಮ ಸಂತೋಷಕ್ಕೆ ಭಕ್ತಿಗೆ ಮಾಡ್ತಾ ಇದ್ದೀವಿ. ಮುಜರಾಯಿ ಇಲಾಖೆ ಇಲ್ಲಿ ಬರುವಂತದ್ದು ಅವಶ್ಯಕತೆ ಇರಲಿಲ್ಲ. ಅವರು ಟ್ರಸ್ಟ್ ಇದೆ, ಟ್ರಸ್ಟ್ ಒಳಗಡೆ ತಪ್ಪಾಗಿದೆ, ಅದನ್ನ ಸರಿಪಡ್ಕೊಂಡಿದ್ದಾರೆ. ಮುಜರಾಯಿ ಇಲಾಖೆ ಬಂದಾಕ್ಷಣಕ್ಕೆ ಇದು ಸೊರೋಗ್ತೈತೆ ಅಂತಿಲ್ಲ. ನಮ್ಮ ಸಣ್ಣದು ಉದಾಹರಣೆ ಕೊಡ್ತೀನಿ. ಮೇಲ್ಕೋಟೆ ಒಳಗಡೆ ಸುಮಾರು ವರ್ಷದಿಂದ ಮುಜರಾಯಿ ಇಲಾಖೆಯ ಒಂದು ಅಧೀನದಲ್ಲಿದೆ. ಅಲ್ಲಿ ಒಡವೆ ವಸ್ತ್ರ ಎಲ್ಲ ಲ್ಯಾಪ್ಸ್ ಆಗಿದೆ ಅಂತೇಳಿ ಪೇಪರ್ನೆಲ್ಲ ನೋಡಿದೀವಿ. ಇಲ್ಲಿ ಬಂದ್ರೆ ಇಲ್ಲಿ ಆಗಲ್ವಾ? ಇಲ್ಲೂ ಆಗುತ್ತೆ. ಅವರಿದ್ರು ಆಗುತ್ತೆ, ಇವರಿದ್ರು ಆಗುತ್ತೆ. ಭಗವಂತ ಒಬ್ಬನೇ ಶಾಶ್ವತ. ಮನುಷ್ಯರು ತಪ್ಪು ಮಾಡ್ತಾರೆ, ತಪ್ಪಾಗಿದೆ, ತಿದ್ಕೋಬಹುದು. ಸರ್ಕಾರ ಈಗ ಇಲ್ಲೊಂದು ಸಣ್ಣ ತಪ್ಪಾಗಿದೆ ದೇವಸ್ಥಾನದಲ್ಲಿ, ಅದನ್ನ ತಿದ್ದುಕೊಳ್ಳೋಕೆ ಅವಕಾಶ ಕೊಡಿ. ಒಂದು 5-6 ವರ್ಷದಿಂದ 10 ವರ್ಷದಿಂದನೂ ನೀರು ತುಂಬಿಕೊಂಡು ಒಳಗೆ ಬರ್ತದೆ. ಸರ್ಕಾರದ ಬಗ್ಗೆ ಅದಕ್ಕೆ ಗಮನ ಹರಿಸ್ಕೊಳ್ಳೋಕೆ ಗೊತ್ತಿಲ್ವಾ? ಇದನ್ನ ಅದು ಒಂದು ತಿಂಗಳೊಳಗೆ ಒಂದು ಪವರ್ ತಗೋತಾವ್ರಲ್ವಾ? ಇದಕ್ಕೆ ಎಷ್ಟಾರು ದೇವಸ್ಥಾನಗಳಿದೆ, ಬೇಜಾನ್ ದೇವಸ್ಥಾನ ಇದೆಯಲ್ವಾ? ಹಿಂದೂಗಳ ದೇವಸ್ಥಾನ ಒಂದಿನ ಮುಜರಾಯಿ ತಗೋಬೇಕಾ? ಬೇರೆದು ಇಲ್ವಾ? ತಗೋಬೋದಲ್ವಾ? ಯಾಕೆ ತಗೊಳ್ಳಲ್ಲ ಅದನ್ನ? ಅವರೆಲ್ಲ ಒಗ್ಗಟ್ಟಾಗಿದ್ದಾರೆ. ನಮ್ಮ ಜನದಲ್ಲಿ ಏನಂದ್ರೆ, ನಮ್ಮ ಕನ್ನಡಿಗರಲ್ಲಿ ಒಗ್ಗಟ್ಟು ಇಲ್ದಿರೋದ ಒಂದು ಲೂಪು. ಕರೆಕ್ಟ್ರಾ? ನಮ್ಮ ಕನ್ನಡಿಗರು ಒಂದೇ ಒಂದು ತಪ್ಪಿರೋದ್ರಿಂದ ಜನ ಈ ತರ ಬೀಳ್ತಾ ಇರೋದು. ಫಸ್ಟ್ ನಮಗೆ ದೇವಸ್ಥಾನ ನೀರು ನುಗ್ಗೋದನ್ನ 10 ವರ್ಷದಿಂದ ಸತತವಾಗಿದೆ. ಸ್ಯಾಂಕ್ಷನ್ ಸ್ಟಾಪ್ ಆಗಿಲ್ಲ. ಸ್ಯಾಂಕ್ಷನ್ ಕೆಲಸ ಸ್ಟಾರ್ಟ್ ಆಗಿ ಕೆಲಸ ವರ್ಕ್ ಆರ್ಡರ್ ಆಗಿದೆ, ಇನ್ನು ವರ್ಕ್ ಶುರು ಮಾಡಿಲ್ಲ.